ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಎಲ್ಲ ಪ್ರತಿದಿನ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಮತ್ತು ಈ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ಅನ್ನೋದು ಯೂಸ್ ಮಾಡ್ತೀವಿ. ಆದರೆ ಒಂದು ದಿನ ಆದರೂ ನಾವು ಕುತ್ಕೊಂಡು ಯೋಚನೆ ಮಾಡಿದ್ವಿ. ಏನೋ ಯೋಚನೆ ಅಂದರೆ ನಮ್ಮ ಭಾರತೀಯರು ಯೂಟ್ಯೂಬ್ನ ಪ್ಲಾಟ್ಫಾರ್ಮ್ ಅನ್ನೋದು ಎಷ್ಟು ಜನ ಯೂಸ್ ಮಾಡ್ತಾರಂತ ಒಂದು ದಿನ ಆದರೂ ನಾವು ಚೆಕ್ ಮಾಡಿಲ್ಲ. ಜಸ್ಟ್ ಒಂದು ಇನ್ಫಾರ್ಮೇಷನ್ ಡೇಟಾ ನಿಮ್ಮ ಮುಂದೆ ಹೇಳ್ತೀನಿ ನೋಡಿ. ಏನಪ್ಪ, ನಮ್ಮ ಭಾರತೀಯರು ಎಷ್ಟು ಜನ ಯೂಟ್ಯೂಬ್ ಯೂಸ್ ಮಾಡ್ತಾರೆ ಗೊತ್ತಾ? ಶಾಕ್ ಆಗಿಬಿಡ್ತಾರೆ. ಎಷ್ಟಂದ್ರೆ 469 ಮಿಲಿಯನ್ ಜನ ನಮ್ಮ ಭಾರತೀಯರು ಯೂಟ್ಯೂಬ್ ಅನ್ನೋದು ಯೂಸ್ ಮಾಡ್ತಾರೆ. ಮತ್ತು ಕ್ರಿಯೇಟರ್ಸ್ ಬಂದ್ಬಿಟ್ಟು 2 ಲಕ್ಷ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಭಾರತೀಯರು ಯೂಟ್ಯೂಬ್ ಯೂಸ್ ಮಾಡ್ತಾರೆ. 2 ಲಕ್ಷ ಮ್ಯಾಕ್ಸಿಮಮ್ ಹೇಳ್ತದೆ. ನಾನು ಇದಕ್ಕಿಂತ ಜಾಸ್ತಿನಿದೆ. ಈ 4,69 ಮಿಲಿಯನ್ಗಿಂತ ಜಾಸ್ತಿ, ಮತ್ತು 2 ಲಕ್ಷ ಕ್ರಿಯೇಟರ್ಗಿಂತ ಜಾಸ್ತಿ. ಬಟ್ ಇಷ್ಟೆಲ್ಲ ಯೂಸ್ ಮಾಡ್ತೀವಿ. ಈ ನಂಬರ್ ಅನ್ನೋದು ಹೇಳೋದಕ್ಕೆ ಸ್ವಲ್ಪ ಚಿಕ್ಕದು ಕಾಣ್ಬೋದು. ಬಟ್ ನೋಡಿದ್ರೆ ಸಮುದ್ರ ನೋಡಿದಂಗೆ ಕಾಣುತ್ತೆ. ಬಟ್ ಈ ನಂಬರ್ಗಳು ಇವೆಲ್ಲ ಹೇಳ್ತಾ ಇದ್ದೀವಿ, ನಾವು ಇಷ್ಟು ಜನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮುಂದೆ ಎಲ್ಲರಿಗೆ. ಬಟ್ ಈ ಯೂಟ್ಯೂಬ್ ಅನ್ನೋದು ನಮ್ಮ ಕಂಟ್ರಿದ, ನಮ್ಮ ಭಾರತ ಅಲ್ಲ. ಹಾಗಿದ್ರೆ ಯೂಟ್ಯೂಬ್ ಯಾರ್ದು? ಯೂಟ್ಯೂಬ್ ಅನ್ನೋದು ಗೂಗಲ್ ಯಾರ್ದು? ಅಮೇರಿಕಾ. ಯೂಟ್ಯೂಬ್ ನಮ್ಮದಲ್ಲ, ನಮ್ಮ ಭಾರತದಲ್ಲ, ಅದು ಅಮೇರಿಕದ ಇದ್ದರೂ ಕೂಡ ನಾವು ಇಷ್ಟೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ ತುಂಬ ಸಿಂಪಲ್. ಈಗಾಗಲೇ ನಿಮಗೆ ಈ ಒಂದು ಟೈಟಲ್ ಮತ್ತು ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಏನಪ್ಪ, ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ ಇನ್ನು ಅವ್ರು ಚರ್ಚೆ ಮಾಡಿದಂಥ ಸ್ವಲ್ಪ ಒಂದು ಡೇಟಾ ಇನ್ಫಾರ್ಮೇಷನ್ ಲೀಕ್ ಆಗಿದೆ. ಆ ಲೀಕ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಪ್ಪ, ಮುಂದಿನ ನಿರ್ಮಾಣದಲ್ಲಿ ಕೂಡ ನಮ್ಮ ಭಾರತದ ಈಗೇನು ಯೂಟ್ಯೂಬ್ ಇದೆಲ್ಲ, ಇದೇ ರೀತಿ ನಮ್ಮ ಭಾರತದ ಒಂದು ಯೂಟ್ಯೂಬ್ ಅನ್ನೋದು ಬರುತ್ತೆ. ಅದು ಬಂದರೆ ನಮಗೆ ಎಷ್ಟು ಯೂಸ್ ಆಗುತ್ತೆ, ಮತ್ತು ಅದ್ರ ಜೊತೆಗೆ ಅದು ಬಂದರೆ ಅದರಿಂದ ಯಾವ ರೀತಿ ಆಗುತ್ತೆ, ಏನೆಲ್ಲ ಇರ್ಬೋದು, ಬರುತ್ತಾ ಇಲ್ವಾ, ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ನೋಡಲೇಬೇಕು. ಯಾಕಂದ್ರೆ ನಮ್ಮ ಭಾರತದ ಇದೆ ಅಂದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ಈ ಒಂದು ತಪ್ಪದೇ ನೋಡಲೇಬೇಕು ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಡೋಕ್ಕೆ ಮುಂಚೆ ಇನ್ನೂ ನಮ್ಮೊಂದು ಟಿಪ್ಸ್ ಯಾರೆಲ್ಲ ಹೊಸ ನೋಡ್ತಾರೆ ಪ್ಲೀಸ್ ವಹಿಸಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನಂತೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ, ನನಗೆ ಹೇಳಿದ್ನಲ್ಲ 469 ಮಿಲಿಯನ್ ನಮ್ಮ ಭಾರತೀಯರು ಯೂಟ್ಯೂಬ್ ಅನ್ನೋದು ಯೂಸ್ ಮಾಡ್ತಾರೆ. ಇದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಕ್ರಿಯೇಟರ್ಸ್ ಬಂದ್ಬಿಟ್ಟು 2 ಲಕ್ಷ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಯೂಟ್ಯೂಬ್ನಲ್ಲಿ. ಆ್ಯಕ್ಚುಲಿ ಉಂಟು ನಾನು ನಿಮಗೆ ಮೊದಲನೇ ಉಂಟು ಜಸ್ಟ್ ಒಂದು ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಒಂದು ಕ್ಲಿಪ್ ಇದರಲ್ಲಿ ಒಂದು ಮೀಟಿಂಗಲ್ಲಿ ಒಂದು ಮಾತಾಡಿದ್ದಾರೆ. ಜಸ್ಟ್ ಆ ವಿಡಿಯೋ ಕ್ಲಿಪ್ ನಾನು ನಿಮ್ಮ ಮುಂದೆ ಈಗ ಪ್ಲೇ ಮಾಡ್ತೇನೆ. ಅದನ್ನು ನೋಡ್ಕೊಂಡ ನಂತರ ಬನ್ನಿ. आपको मेक इन इंडिया के संकल्प को आगे बढ़ाना है, आपको आत्मनिर्भर भारत के संकल्प को आगे बढ़ाना है. ಈಗ ನೀವು ನೋಡಿದ್ರಲ್ಲ ವಿಡಿಯೋ ಕ್ಲಿಪ್, ಏನಪ್ಪ ನಮ್ಮ ಪ್ರಧಾನಮಂತ್ರಿ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ತುಂಬ ಸಿಂಪಲ್ ಕ್ಲಿಯರ್ ಇರಬೇಕು. ನಮ್ಮ ಭಾರತನೂ ಕೂಡ ಇದರಲ್ಲಿ ಕಡಿಮೆ ಇಲ್ಲ. ನಮ್ಮ ಭಾರತೀಯರೇ ಅಂದರೆ ನಮ್ಮ ಭಾರತದಲ್ಲಿ ಕೂಡ ಇದ್ದಾರೆ, ಟ್ಯಾಲೆಂಟ್ ಇದ್ದಾರೆ. ನಾವು ಕೂಡ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು. ಮೇಡ್ ಇನ್ ಇಂಡಿಯಾ ಎಲ್ಲ ನಮ್ಮ ಮೇಡ್ ಇನ್ ಇಂಡಿಯಾ ಆಗಬೇಕು. ನೀವು ನೋಡಿದರೆ ಈ ಮೊಬೈಲ್ ಕೂಡ ನಮ್ಮ ಮೇಡ್ ಇನ್ ಇಂಡಿಯಾ ಅಲ್ಲ. ಮೊದಲು ಎಲ್ಲ ಬೇರೆದು ಚೈನಾದ ಬಂತು, ಇವಾಗ ನಮ್ಮ ಇಂಡಿಯಾದವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಕೂಡ ಟ್ಯಾಲೆಂಟ್ ಇದೆ. ಅಂದರೆ ನಮ್ಮ ಭಾರತದಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ಟ್ಯಾಲೆಂಟ್ ಇದೆ. ನಾವು ಕೂಡ ನಮ್ಮ ಭಾರತದ ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ನಮಗೆ ಎಲ್ಲರಿಗೂ ಹೇಳ್ಬೇಕಾರೆ, ನೀವೆಲ್ಲರೂ ಯೂಸ್ ಮಾಡ್ತೀರಾ ವಾಟ್ಸಪ್ಪು ನಮ್ಮ ಭಾರತದಲ್ಲ, ಟೆಲಿಗ್ರಾಮು ನಮ್ಮ ಭಾರತದಲ್ಲ. ನೀವೆಲ್ಲರೂ ಯೂಸ್ ಮಾಡ್ತಾರೆ, ಪ್ರತಿದಿನ ರೀಲ್ಸ್ ನೋಡ್ತಾರೆ. ಇನ್ಸ್ಟಾಗ್ರಾಮ್ ಕೂಡ ನಮ್ಮದಲ್ಲ. ಯೂಟ್ಯೂಬ್ ಈಗ ನೀವು ವಿಡಿಯೋ ನೋಡ್ತಾರೆ, ಯೂಟ್ಯೂಬ್ ಅನ್ನೋದು ಕೂಡ ನಮ್ಮದಲ್ಲ. ನಮ್ಮ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ, ನಮ್ಮ ಭಾರತ ಕೂಡ ಇದರಲ್ಲಿ ಕಡಿಮೆ ಇಲ್ಲ. ನಾವು ನಮ್ಮ ಮುಂದಿನ ನಿರ್ಮಾಣದಲ್ಲಿ ಯೂಟ್ಯೂಬ್ ಅನ್ನೋದು ಕ್ರಿಯೇಟ್ ಮಾಡಬೇಕು ಅವ್ರು ಹೇಳ್ತಾರೆ. ಎಕ್ಸಾಂಪಲ್ಗೆ ನಾನು ನಿಮಗೆ ಕ್ಲಿಯರ್ಗೆ ಹೇಳ್ಬೇಕಾರೆ, ಮೊದಲಿಗೆಲ್ಲ ನಮ್ಮ ಹತ್ರ ಒಂದಿತ್ತು. ನಾನು ನಿಮಗೆ ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ತುಂಬ ಸಿಂಪಲ್. ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ತಿಳಿಸ್ಬೇಕು ಬಂದ್ಬಿಟ್ಟು. ಯಾಕಂದರೆ ಯೂಟ್ಯೂಬ್ ಬರೋದಕ್ಕೆ ರೀಸನ್ ಅಂದರೆ, ಈ ಯೂಟ್ಯೂಬ್ ಬದಲಿ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಒಂದು ಹೊಸ ನೀವು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ರೀತಿ ಬರ್ತಾ ಇದೆ. ಅಂದರೆ ಯಾಕಂದರೆ ಇದರಲ್ಲಿ 3 ರೀಸನ್ಗೋಸ್ಕರ ಬರ್ತದೆ. ಏನಪ್ಪ ರೀಸನ್ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಮೇಲ್ಗಡೆ ನೋಟಿಸ್ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಏನಪ್ಪ, ಒಂದು ಪ್ರಸಾರ ಭಾರತಿ ಅಂತ ಒಂದು ಆರ್ಟಿಕಲ್ ಇದೆ. ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ನೋಡ್ಕೊಳ್ಳಿ, ಇದನ್ನೇ ಹೇಳ್ಬೋದು. ಯಾಕಂದ್ರೆ ಮೊದಲಿಗೆಲ್ಲ ಈ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಹತ್ರ ಮೊದಲು ಏನಿತ್ತು, ರೇಡಿಯೋ ಅನ್ನೋದಿತ್ತು. ರೇಡಿಯೋ ನೀವು ಎಲ್ಲರೂ ಕೇಳಿರ್ತಾರೆ. ಆವಾಗಿನ ಟೈಮ್ದಲ್ಲಿ ರೇಡಿಯೋ ಮೂಲಕ ಯಾವುದೊಂದು ನ್ಯೂಸ್ ಅದು ನಾವು ಕೇಳ್ಬೋದು. ನಾನು ನಿಮಗೆ ಮೇಲ್ಗಡೆ ಆಗ್ತಾ ಇರ್ತೀನಿ, ನೋಡ್ಕೋಬೋದು. ಪ್ರಸಾರ ಭಾರತಿ ಅಂತ ಎಂಬುದನ್ನು ಈ ಭಾರತದ ಸಾರ್ವಜನಿಕ ಸೇವೆ ಪ್ರಸಾರಕ ಮತ್ತು ಸಂಸ್ಥೆಯಾಗಿದೆ. ಇದನ್ನು 1990 ಮತ್ತು 1947ರಲ್ಲಿ ಇದನ್ನು ರಿಲೀಸ್ ಮಾಡಿದ್ದಾರೆ. ಇದು ರೇಡಿಯೋ ಅಂದರೆ ಇದು ಭಾರತ ಅಂದರೆ ಪ್ರಸಾರ ಭಾರತಿ ಅಂತ ಬಂದ್ಬಿಟ್ಟು ಇದೊಂದು ನ್ಯೂಸ್. ಆ್ಯಕ್ಚುಲಿ ನ್ಯೂಸ್ ಚಾನಲ್. ಹಿಂಗೆ ಈಗ ಯೂಟ್ಯೂಬ್ನಲ್ಲಿ ಯಾವ ರೀತಿ ವಿಡಿಯೋ ಮಾಡ್ತೀವಿ, ಆಗಿನ ಟೈಮ್ದಲ್ಲಿ ಇದು ನ್ಯೂಸ್ ಚಾನಲ್.
ಆಗಿನ ಟೈಮ್ದಲ್ಲಿ ನ್ಯೂಸ್ ಅಂದರೆ ಇದರಲ್ಲಿ ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಯಾವುದೊಂದು ಇನ್ಫಾರ್ಮೇಷನ್ ಆಗಿರೋದು ಪ್ರತಿಯೊಂದು ಕೂಡ ಬರ್ತಿತ್ತು. ರೇಡಿಯೋ ಅನ್ನೋದು ಬರ್ತಿತ್ತು. ಇದು 1947ರಲ್ಲಿ. ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ಇದೆ, ನೀವು ನೋಡ್ಬೋದು. ಈಗಲೂ ಕೂಡ ನ್ಯಾಷನಲ್ ಇಂಡಿಯಾ ಈ ರೀತಿ ಒಂದು ಚಾನೆಲ್ ಇದೆ. ಅದು ಈಗಲೂ ಕೂಡ ಬರ್ತದೆ. ಇದರಲ್ಲಿ ಬರುವಂಥ ಪ್ರತಿಯೊಂದು ನ್ಯೂಸ್ ಕೂಡ ಜೆನ್ಯೂನು, ಯಾವುದೇ ರೀತಿ ಫೇಕ್ ಇಲ್ಲ. ಇದೆಲ್ಲ ನಿಮಗೆ ಗೊತ್ತಿದೆ ಪ್ರತಿಯೊಬ್ಬರು ಕೂಡ. ಈಗ ಸಡನ್ನಾಗಿ ಯೂಟ್ಯೂಬ್ ಅನ್ನೋದು ಈಗ ಸ್ಟಾರ್ಟ್ ಆಗಿದೆ ಬಿಡಿ, ಆವಾಗ ಈ ರೇಡಿಯೋ ಮೂಲಕ ಇತ್ತು. ಆದರೆ ಬಟ್ ಇದರ ಒಂದು CEO ಏನಿದಾರಲ್ಲ, ಅಂದರೆ ಈ ಪ್ರಸಾರ ಭಾರತಿ ಅನ್ನೋದು ಇದರ ಒಂದು CEO, ಈ CEO ಇದರ ಒಂದು CEO ಕೂಡ ಒಂದು ಜಸ್ಟ್ ಒಂದು ಮಾತಾಡಿದ್ದಾರೆ. ಆ ಕ್ಲಿಪ್ಸ್ ಹಾಕ್ತೇನೆ, ಆ ಕ್ಲಿಪ್ ಹಾಕಿ ನೋಡ್ಕೊಳ್ಳಿ, ಅದರ ನಂತರ ನಾನು ನಿಮಗೆ एक्सप्लेन ಮಾಡ್ತೇನೆ. ಈಗ न्यूडो या क्लिप कहीं ना कहीं से एक खबर मुझ तक पहुंची है, वो ये कि भारत जो है, भारत की सरकार जो है, प्रसार भारती जो है, एक तैयारी कर रही है यूट्यूब के पैरेलली एक प्लेटफॉर्म लाने की। क्या है वो? यूट्यूब हो चाहे और भी दूसरे वीडियो शेयरिंग प्लेटफॉर्म्स, इसका किसी अंतर्राष्ट्रीय मुद्दे से कोई ऐसा रिलेशन नहीं है, लेकिन ज़रूर है कि माननीय प्रधानमंत्री जी का ये कहना है कि हमें अपने देश के प्लेटफॉर्म्स खड़े करने चाहिए. ಈಗ ನೀವು ನೋಡಿದಿರಲ್ಲ ಕ್ಲಿಪ್ಪು, ನೋಡಿರ್ತಾನೆ ಕ್ಲಿಪ್ಪು. ಅವ್ರು ಏನಂತ ಹೇಳಿದ್ರೆ, ನಾವು ನಮ್ಮ ಭಾರತದಲ್ಲಿ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ರೀತಿ ನಾವು ಕೂಡ ಒಂದು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬರುತ್ತೆ ಈ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಏನಿದಲ್ಲ, ಈಗ ಇದು ಬಂದ್ಬಿಟ್ಟು ಅಮೇರಿಕದು. ಆದ್ರೆ ಬಟ್ ಈ ನಮ್ಮ ಭಾರತದಲ್ಲಿ ಎದಕ್ಕೆ ಮಾಡ್ತಾ ಇದ್ದಾರೆ, ಮೇಡ್ ಇನ್ ಇಂಡಿಯಾ ಯಾಕೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಈ ರೀತಿ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ನನಗೆ ಕ್ಲಿಯರ್ ಹೇಳ್ಬೇಕಾದ್ರೆ ತುಂಬ ಸಿಂಪಲ್ಲು 3 ರೀಸನ್ ಅಂತ ಹೇಳಿದೆ. ಏನಪ್ಪ ರೀಸನ್ ಅಂದ್ರೆ, ಮೊದಲನೇ ರೀಸನ್ ಬಂದ್ಬಿಟ್ಟು ನಮ್ಮೊಂದು ಎಕನಾಮಿ ಮೇಲ್ಗಡೆ ಪ್ರಾಬ್ಲಮ್ ಆಗುತ್ತೆ. ಎಕಾನಮಿ ಅಂದರೆ ಇಂಡಿಯನ್ ರುಪೀಸ್. ಅಂದರೆ ಯಾವ ರೀತಿ ಅಂದರೆ, ಈಗ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಆಲ್ಮೋಸ್ಟ್ 2 ಲಕ್ಷ ಜನ ಅಂತ ತೊಗೊಳ್ಳಿ. ಅಂದರೆ 2 ಲಕ್ಷ ಕಂಟೆಂಟ್ ಕ್ರಿಯೇಟರ್ಸ್ ಮ್ಯಾಕ್ಸಿಮಮ್ 10,000 20,000 ಮೇಲ್ಗಡೆ ಎಲ್ಲರೂ ಕೋಟಿ ಅರ್ನ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ, ಹೌದಲ್ಲ? ನೀವು ಅರ್ನ್ ಮಾಡ್ತಾ ಇರ್ತಾನೆ. ಅದು ಏನಾಗುತ್ತೆ, ಅಮೇರಿಕದ ಬೇರೆ ಅಂದರೆ ಬೇರೆ ಕಂಟ್ರಿಯಿಂದ ನಮ್ಮ ಇಂಡಿಯನ್ ಕಂಟ್ರಿ ರುಪೀಸ್ದಲ್ಲಿ ಅಂದರೆ ಬೇರೆ ಕಂಟ್ರಿ ದುಡ್ಡು ನಮ್ಮ ಕಂಟ್ರಿಯಲ್ಲಿ ಬರ್ತಾ ಇದೆ. ಇದರಿಂದ ನಮಗೆ ಎಕನಾಮಿ ಮೇಲ್ಗಡೆ ಪ್ರಾಬ್ಲಮ್ ಆಗುತ್ತೆ. ಇದು ಮೊದಲು. ಯಾಕಂದರೆ ಈ ಒಂದು ನೋಟ್ ಚಾರ್ಜ್ ಅಂದರೆ ಒಂದು ನೋಟ್ ಪ್ರಿಂಟ್ ಮಾಡ್ಬೇಕಾದ್ರೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ನಿಮಗೆ ಗೊತ್ತಾ? ತುಂಬ ಖರ್ಚಾಗುತ್ತೆ. ಒಂದು ನೋಟ್ ಪ್ರಿಂಟ್ ಆಗ್ಬೇಕಾರೆ ತುಂಬ ಬೇಕು, ಬೆಳ್ಳಿ ಬೇಕು, ಬಂಗಾರ ಬೇಕು ಒಂದು ನೋಟ್ ಪ್ರಿಂಟ್ ಆಗ್ಬೇಕಾರೆ. ಇದು ಮೊದಲೇ ನಮಗೆ ಆಗ್ತಿರೋ ಪ್ರಾಬ್ಲಮ್. ಸೆಕೆಂಡ್ ಬಂದ್ಬಿಟ್ಟು ಇದೇನಿದೆಲ್ಲ ಅಮೇರಿಕನ್ ಪ್ರೆಸಿಡೆಂಟ್ ಇದ್ದಾರಲ್ಲ, ಅಂದರೆ ಈ ಟ್ರಂಪಿನವರು ಕೂಡ ಈಗ ನೋಡ್ಬೋದು ತಿಡ್ಡು ಬರ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ತಿಡ್ಡು ಅಂತಾರೆ. ಏನಂದರೆ ಎದುರು ನೋಡಿದಾರೆ, ನಮ್ಮ ವಿರುದ್ಧ ಇದು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಮೋದಿಯವರು ಪ್ರಧಾನಮಂತ್ರಿಗಳು ಏನಂತಂದರೆ ನಾವು ಮಾಡಬೇಕು. ಇನ್ನು 3ನೇದು ಬಂದ್ಬಿಟ್ಟು ಇವೆಲ್ಲ ಏನು ಅಪ್ಲಿಕೇಶನ್ ಅದಲ್ಲ, ಇದು ಯಾವುದೂ ಅಲ್ಲ ಸೆಕ್ಯೂರ್ ಅಲ್ಲ. ನಮ್ಮ ಭಾರತದಲ್ಲಿ ನಮ್ಮ ಅಪ್ಲಿಕೇಶನ್ ಇರಬೇಕು, ಮೇಡ್ ಇನ್ ಇಂಡಿಯಾ ನಮ್ಮದೇ ಇರಬೇಕು ಅಂತ ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ಮಾಡ್ಬೋದು, ಆ್ಯಕ್ಚುಲಿ ನಡೀತಾ ಇದೆ ಅದ್ರ ಬಗ್ಗೆ ಡೇಟಾ, ಅದು ಕೂಡ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸದ್ಯದಲ್ಲಿ ಬರುತ್ತೆ, ನಮ್ಮ ಭಾರತದ ಕೂಡ ಅಪ್ಲಿಕೇಶನ್ ಬರುತ್ತೆ. ಆ್ಯಕ್ಚುಲಿ ಉಂಟು ಈ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ನೀನು ಹೇಳಿದ್ನಲ್ಲ, ಎಷ್ಟು ಮಿಲಿಯನ್ ಗತಿ ಯೂಸ್ ಮಾಡ್ತಾ ಇದ್ದಾರೆ. ನಾ ಹೇಳೋದು ಕಡಿಮೆ ನಿಮಗೆ, ಅದು ಡೇಟಾ ಇದಕ್ಕಿಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಯೂಸ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್. ಆದ್ರೆ ಬಟ್ ಅದು ನಮ್ಮ ಭಾರತದೇ ಅಲ್ಲ. ನೀವೆಲ್ಲರೂ ಸುಮ್ಮನೆ ಬಿಡಿ, ನಾವು ಒಂದು ಥಿಂಕ್ ಮಾಡೋಣ. ನೀವೆಲ್ಲರೂ ಕೂಡ ನಮ್ಮ ಭಾರತದೊಂದು ಯೂಟ್ಯೂಬ್ ಇದ್ದರೆ ಯಾವ ರೀತಿ ಅನಿಸುತ್ತೆ ನಮಗೆ? ತುಂಬ ಖುಷಿ ಆಗುತ್ತಲ್ಲ. ಈ ಯೂಟ್ಯೂಬ್ ಅನ್ನೋದು ನೀವು ನೋಡಿದ್ರೆ, ಯೂಟ್ಯೂಬ್ ಇದು ಅಮೇರಿಕದಿದೆ, ಆದರೂ ಕೂಡ ಇದರೊಂದು ಪಾಲಿಸಿ ನೀವು ಕೇಳಿದ್ರೆ ನೀವೆಲ್ಲರೂ ಕೂಡ ಕೇಳಬೇಕು. ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ಬೇಕಾ, ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಕಂಪ್ಲೀಟ್ ಆಗಬೇಕು, 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು, ಆವಾಗ ದುಡ್ಡು ಮಾಡ್ಬೋದು. ಮತ್ತು ರೂಲ್ಸ್ ಏನಾದರೂ ವೆಬ್ಸೈಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಏನಾದರೂ ಬೇರೆ ಮಾತಾಡಿದ್ರೆ ಕೋಆಪರೇಟಿವ್ ಸ್ಟ್ರೈಕು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು, ಈ ರೀತಿಯಾಗಿ ಚಾನೆಲ್ ಟರ್ಮಿನೇಟ್ ಮಾಡೋದು. ಕೇಳೋರು ಯಾರಿಲ್ಲ. ನಾವು ಏನಾದರೂ ರೀಅಪ್ಲೈ ಮಾಡಿದರೆ ಅದನ್ನ ಚೆಕ್ ಮಾಡೋರು ಮನುಷ್ಯರಲ್ಲ. ಜಸ್ಟ್ AI ಮೂಲಕ ಒಂದು ಸಿಸ್ಟಮ್ ಮೂಲಕ ಜಸ್ಟ್ 1 ಅವರ್ಸಲ್ಲಿ ವಾಪಸ್ ರಿಪ್ಲೈ ಮೇಲ್ ಬರುತ್ತೆ, ರಿಜೆಕ್ಟ್ ಅಂತ ಬಂದ್ಬಿಟ್ಟು. ಯಾಕಂದ್ರೆ ಅದು ನಮ್ಮದಲ್ಲ, ಬೇರೆ ಕಂಟ್ರಿದು. ನಾವು ಏನೂ ಮಾತಾಡೋಕ್ಕಾಗಲ್ಲ. ನೀವು ಎಲ್ಲ ಮೂಕ ಆಗಬೇಕು, ಸುಮ್ಮನೆ ಕುಂಡಿರ್ಬೇಕು. ಇದು ನಿಮಗೆಲ್ಲರಿಗೂ ಗೊತ್ತಿರಲಿ. ಹಾರ್ಮ್ಫುಲ್ ಡೇಂಜರಸ್ ಕಂಟೆಂಟು, ಆ ಪಾಲಿಸಿ ಈ ಪಾಲಿಸಿ ಎಲ್ಲ ಪಾಲಿಸಿ ಮೇಲೆ ತಂದು ಯೂಟ್ಯೂಬ್ ತುಂಬ ಸ್ಟ್ರಿಕ್ ಆಗ್ತದೆ. ಅವ್ರು ಹೇಳಿದಂಗೆ ಅವ್ರು ಯಾವ ರೀತಿ ಕುಣಿಸ್ತಾರೆ, ಅವ್ರ ಸಾಂಗ್ ಯಾವ ರೀತಿ ಹಚ್ತಾರೆ, ಆ ಸಾಂಗ್ ತಕ್ಕಂತೆ ನಾವು ಸ್ಟೆಪ್ ಹಾಕಬೇಕು. ಈ ರೀತಿ ಪ್ರಾಬ್ಲಮ್ ಆಗಿದೆ. ಆದರೆ ನಮ್ಮ ಭಾರತದ ಬಂದರೆ ನಮಗೆ ಎಷ್ಟು ಒಳ್ಳೇದಾಗ್ತಲ್ಲ. ಭಾರತದ ಬಂದರೆ ಒಳ್ಳೇದಾಗುತ್ತೆ ಅಂತ ನಾನು ಅನ್ಬೋದು. ಯಾಕಂದರೆ ಈಗ ಅಲ್ಲಿ ಆಲ್ರೆಡಿ ಮಿಲಿಯನ್ ಜನ ಯೂಟ್ಯೂಬ್ ಮೇಲೆ ಇಂಟ್ರೆಸ್ಟ್ ಇದೆ, ಯೂಟ್ಯೂಬ್ ನೋಡ್ತಾ ಇದ್ದಾರೆ. ನಮ್ಮ ಭಾರತದ ಅಪ್ಲಿಕೇಶನ್ ಬಂದರೆ ಮೇ ಬಿ ನೋಡ್ಬೋದಾ? ಈಗ ನೀವು ನೋಡಿದ್ರೆ ಹಿಂಗೆ ಒಂದು ಪಬ್ಜಿ ಅಂತ ಫೇಮಸ್ ಆಯಿತು. ಪಬ್ಜಿ ಅದು ಏನು ಮಾಡಿದ್ರು, ಆ ಪಬ್ಜಿ ಬ್ಯಾನ್ ಮಾಡಿ ನಮ್ಮ ಭಾರತದ ಒಂದು ಪಬ್ಜಿ ತಂದುಬಿಟ್ರು. ಬಟ್ ಇವಾಗ ಅದರ ಸಕ್ಸಸ್ ಆಗಲಿಲ್ಲ, ಜಾಸ್ತಿ ಸಕ್ಸಸ್ ಆಗಲಿಲ್ಲ. ಅದು ಅವ್ರು ಅನ್ಕೊಂಡ ರೀತಿ ರೀಚ್ ಸಿಗಲಿಲ್ಲ. ಅದೇ ರೀತಿ ಕೂಡ ಯೂಟ್ಯೂಬ್ನಲ್ಲಿ ಇಷ್ಟು ಜನ ಇದ್ದಾರೆ, ಯೂಸರ್ಸ್ ಇದ್ದಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಬಟ್ ಸಡನ್ ನಮ್ಮ ಭಾರತದ ಬಂದರೆ ನಮ್ಮ ಭಾರತೀಯರು ಅದನ್ನ ಯೂಸ್ ಮಾಡ್ತಾರೆ.
ಹೆಂಗೆ ಯೂಸ್ ಮಾಡ್ತಾರಂದ್ರೆ ನಾವು ಇದ್ದೀವಿ, ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ನಾವೆಲ್ಲ ಧ್ವನಿ ಎತ್ತಿ ಮಾಡಿದರೆ ಎಲ್ಲ ಆಗುತ್ತೆ, ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಅನ್ನಲ್ಲ. ನಮ್ಮ ಭಾರತದ ಅಪ್ಲಿಕೇಶನ್ ಇದೆ ಅಂದ ತಕ್ಷಣ ನಾವೆಲ್ಲರೂ ಒಟ್ಟಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಸೇರಿ ಧ್ವನಿ ಎತ್ತಿದ್ದೀವಿ ಅಂದರೆ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ನನ್ನ ಅಂದಾಜ್ ಮಾತು ಸದ್ಯದಲ್ಲಿ ಬರ್ಬೋದು, ಬಂದರೆ ಬೆಸ್ಟು, ಒಳ್ಳೇದಾಗುತ್ತೆ. ನಮ್ಮ ಭಾರತ ಇದೆ ಅಂದರೆ ನಮಗೂ ಒಂದೆಲ್ಲ ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಮೇರ್ ಇನ್ ಇಂಡಿಯಾ ಅಂತಂದ್ರೆ ಒಳ್ಳೇದಾಗಲಿ, ಬರಲಿ, ಬೇಗ ಬಂದರೆ ನಮಗೂ ಬೆಸ್ಟು. ಮತ್ತು ಅದ್ರ ಜೊತೆಗೆ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್, ಎಲ್ಲರಿಗೂ ಒಂದು ಕ್ವಶನು ಬಂದರೆ ಯಾವ ಒಂದು ಹೆಸರಲ್ಲಿ ಬರ್ಬೋದು ಅದನ್ನು ಕಮೆಂಟ್ಗೆ ನೋಡೋಣ. ನಾನು ಬಂದ ನಂತರ ನೋಡೋಣ, ಸದ್ಯದಲ್ಲಿ ಬರುತ್ತೆ. ನ್ಯೂಸ್ ಕೂಡ ತುಂಬ ಡೇಟಾ ಲೀಕ್ ಆಗಿದೆ, ಇದು ಪರ್ಸನಲ್ ಇನ್ಫಾರ್ಮೇಷನ್ ಲೀಕ್ ಆಗಿದೆ, ಬರುತ್ತೆ. ಇನ್ನು ಮುಂದೆ ಯೂಟ್ಯೂಬು ಇದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಕತೆ ಮುಗೀತು ಅಂತ ಹೇಳ್ಬೋದು. ನಮ್ಗೆ ಜಸ್ಟ್ ಯೂಟ್ಯೂಬ್ ಬಂದರೆ ಸಾಕು, ನಮ್ಮ ಇಂಡಿಯಾದ ಬಂದರೆ ಸಾಕು, ನಮಗೆ ಹೆಮ್ಮೆ, ನಮ್ಮ ಇಂಡಿಯಾದಂತೆ ಹೆಮ್ಮೆಯಿಂದ ನಾವು ಹೇಳ್ಕೊಬೋದು. ಬರಲಿ, ಆದಷ್ಟು ಬೇಗ ನಾನು ಕಾಯ್ತಾ ಇರ್ತೀನಿ, ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರ. ನೋಡೋಣ, ಬಂದ ನಂತರ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಮುಗಿಸ್ಕೊಂಡು ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ವಿಡಿಯೋ ಯಾವ ರೀತಿ ಅನಿಸಿತು ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಿಗೆ, ಅದ್ರ ಜೊತೆಗೆ ಜೈನಿಂದ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೈನಿಂದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಸದಾಕಾಲ ಇರಲಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೈನಿಂದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಎಲ್ಲರೂ ಬಾಯ್.